ನಾ ಹೇಳ್ತಿರಲಿಲ್ಲ, ಸ್ವಲ್ಪ ಖಾಲಿ ಇದ್ರೆ ಸಾಕು ನನ್ನ ತಲೆ ಗ್ಯೂ ಅಂತ ಓಡ್ತಿರ್ತೈತೆ. ಹಳೆಯ ನೆನಪುಗಳನ್ನ, ಅನೇಕ ವಿಚಾರಗಳನ್ನ ನಿಮ್ದು ಹೆಂಗೆ ತಿರುಗುತ್ತೆ ಅನ್ನೋ ತಿರುಗ್ತಿರುತ್ತೆ. ಆದರೆ ನನ್ನ ತಿರುಗುವಿಕೆ ಬೇರೆ. ನನಗೊಮ್ಮೆ ಹೀಗೆ ಕುಂತಾಗ ನನ್ನ ಬಾಲ್ಯದ ವಿದ್ಯಾರ್ಥಿ ಜೀವನದ ನೆನಪು ಬಂತು. ಅದರ ನಾನು ಕಲಿಸಿದ ಗುರುಗಳು ನೆನಪು ಹಾಕ್ಕೊಂಡೆ. ಬಸವಪಟ್ಟ ಸರ್ ಅಂತಿದ್ದರು. ಅವರು ಇಂಗ್ಲೀಷ್, ನಮ್ಮೂರವರೇ ಬೆಳಗುಡ್ದವರೇ. ಆಗಿನ ಕಾಲದ PhD ಮಾಡಿದವರು ಅವರು. ಹೌದಾ, ಅವರು ಕನ್ನಡ ಪ್ರಾಧ್ಯಾಪಕರು. ಅವ್ರು ಇಂಗ್ಲೀಷ್ನೊಳಗೂ ಅಷ್ಟೇ ಪಾರಂಗತರು. ಅವರು ನಾನು ಕಲಿತಿರ್ಬೇಕಾದ್ರೆ, ಮಾಧ್ಯಮಿಕ ಶಾಲೆಯಲ್ಲಿ ಕಲಿತಿರ್ಬೇಕಾದ್ರೆ ಟೆಂತ್ ಅಂದರೆ 10ನೇತ್ತು ಅಂತೀರ, 10ನೇತ್ತೊಳಗೆ ಇಂಗ್ಲೀಷ್ ಪಾಠ ಇತ್ತು ಒಂದು. ಎ ಗ್ರೇನ್ ಆ್ಯಸ್ ಬಿಗ್ ಆ್ಯಸ್ ಎ ಹೆನ್ಸ್ ಎಗ್ ಅಂತ ತಿಳ್ಕೊಂಡು. ಅಂದ್ರೆ ಒಂದು ಧಾನ್ಯ ಅದು ಎಷ್ಟು ದೊಡ್ಡದಿತ್ತಪ್ಪ ಅಂತಂತಂದ್ರೆ ಕೋಳಿಯ ಮೊಟ್ಟೆಗಿಂತ ದೊಡ್ಡದು ಇರ್ತಕ್ಕಂಥ ಧಾನ್ಯ ಅನ್ನೋದು. ಸೊ ಅದು ಇಂಗ್ಲೀಷ್ ಪುಸ್ತಕ. ಇದು ಲೇಖನ, ಇದು ಒಂದು ಶೀರ್ಷಿಕೆ ಇರತಕ್ಕಂಥ ಒಂದು ಪಾಠ. ಅದನ್ನು ಲಿಯೋ ಟಾಲ್ಸ್ಟಾಯ್ ಅಂತ ತಿಳ್ಕೊಂಡು ಬರೆದವರು. ಅದನ್ನು ನಮ್ಮ ಗುರುಗಳು ಹೇಳ್ತಿದ್ರು, ಬಸವಪಟ್ಟ ಗುರುಗಳು. ಎಷ್ಟು ಚಂದ ಹೇಳ್ತಿರಪ್ಪ ಅಂದ್ರೆ ನನಗಿನ್ನೂ ಅದು ಮನದಟ್ಟಾಗೈತೆ. ಮತ್ತು ಅದರ ಕುರಿತು ವಿಚಿತ್ರ ಚಿಂತನೆಗಳನ್ನ ಮಾಡ್ತಾ ಇರ್ತೀನಿ. ಅದರ ಒಂದು ಸಾರಾಂಶ ಏನಪ್ಪ, ಎ ಗ್ರೇನ್ ಆ್ಯಸ್ ಬಿಗ್ ಆ್ಯಸ್ ಎ ಹೆನ್ಸ್ ಎಗ್. ಕೋಳಿಯ ತತ್ತಿಗಿಂತಲೂ ದೊಡ್ಡದಾದ ಒಂದು ಧಾನ್ಯ. ಓಕೆ, ಕತೆ ಹೀಗಿದೆ. ಏನು, ಒಬ್ಬ ರಾಜ ಹಿಂಗೆ ಬೇಟೆ ಹೊಂಟಿದ್ನಂತ. ಅಲ್ಲ, ಮಂತ್ರಿ ಮಾಗದರ್ನ ಇವ್ರನ್ನ ಕರ್ಕೊಂಡು ಅಲ್ಲಿ ಸುಮ್ಮನೆ ಹಿಂಗೆ ತಳಗೆ ಇಳಿದು ನೀರು ಕುಡಿಬೇಕಂತ ಹಿಂಗೆ ತಳಗೆ ಇಳಿದಾಗ ಒಂದು ಮೊಟ್ಟೆ ಥರ ಇರ್ತಕ್ಕಂಥ ಒಂದು ಧಾನ್ಯ ಸಿಕ್ತಂತ. ಅದನ್ನು ಭಾಳ ಚೆಂದಾಗಿ ನುಣುಪಾಗಿತ್ತಂತ. ಅದು ತೊಗೊಂಡ, ಇದು ಏನಂತೀರಿ ಮಂತ್ರಿಗಳೇ ಅಂತ ತಿಳ್ಕೊಂಡು ಕೇಳಿದಂತ. ನನಗೂ ಗೊತ್ತಾಗ್ತಾ ಇಲ್ಲ ಪ್ರಭು, ಇದು ಏನೋ ಬೀಜನೂ ಅಲ್ಲ, ಇದು ಯಾವುದರ ಮೊಟ್ಟೆ ಥರ ಏನಾರ ಒಂದು ಪಕ್ಷಿದ ಮೊಟ್ಟೆ ಇರಬೇಕಾ, ಹಾಗೆ ಹೀಗೆ ತಿಳ್ಕೊಂಡು ಡಿಸ್ಕಷನ್ ಮಾಡಿ ಅಲ್ಲಿದ್ದವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ ಅದು ಏನಂತ ತಿಳ್ಕೊಂಡು. ಕಡೆಗೆ ಅವತ್ತು ರಾಜ್ಯಸಭಾ ಕುಳಿದಿತ್ತು. ಆ ಸಭೆಯೊಳಗೆ ರಾಜ ಅದನ್ನು ಮುಂದಿಟ್ಟ, ಸಭಿಕರ ಮುಂದೆ. ಇದು ಯಾರಿಗಾದ್ರೂ ಗೊತ್ತಾಗುತ್ತಾ ಅಂತ ತಿಳ್ಕೊಂಡು. ಅದನ್ನು ಅವಾಗ ಒಬ್ಬರು ಎದ್ದು ನಿಂತು, ಇವು ನಮಗೆ ಗೊತ್ತಾಗೋದಿಲ್ಲ, ಇದು ಒಂದು ಯಾವುದೋ ಧಾನ್ಯ ಇರಬೇಕು, ಒಬ್ಬ ರೈತಾಪಿ ಮನುಷ್ಯನ ಕರೆಸ್ರಿ ಕೇಳೋಣ ಅಂತ ತಿಳ್ಕೊಂಡು. ಅವಾಗ ಒಬ್ಬ 45ರಿಂದ 50 ಆಸುಪಾಸಿನ ಒಬ್ಬ ವ್ಯಕ್ತಿ ಸ್ವಲ್ಪ ಬಡಗಿ ಹಿಡ್ಕೊಂಡು ಸಾವಕಾಶ ಬಂದ. 45ರಿಂದ 50 ಆಸುಪಾಸಿನ ವ್ಯಕ್ತಿ, ರೈತಾಪಿ ಮನುಷ್ಯ ಬಂದ. ಚಸ್ಮಾ ಬಂದಿದ್ದು ಬುದ್ಧಿ ತಾವು ಯಾಕೆ ಕರೆದ್ರಿ ಖಾವಂದರೆ, ಹಾಗೆ ಹೀಗೆ ಕೇಳಿ ಇದು ಮಾಡಿದ. ಅಲ್ಲೋ ಇದನ್ನು ನೋಡು, ಇದು ಏನಿದೆ, ಇದು ಹೊಲದಾಗ ಬೆಳೆಯುವಂಥ ವಸ್ತು ಏನೋ, ಪದಾರ್ಥ ಏನು ಅಂತ ಕೇಳ್ತಾರೆ. ಹಿಂಗೆ ನೋಡ್ತಾನೆ, ಇದು ನನಗೂ ಗೊತ್ತಾಗೋದು ಬಿಡ್ರಿ, ಯಾಕೋ ಬಹುಶಃ ನಮ್ಮ ಅಪ್ಪಗೆ ಕೇಳ್ತೀನಿ ರೀ ಅಂತಂದು. ನೀವು ಅಪ್ಪರು ಇಲ್ಲದಾರ, ಹೊಲದಾಗ ಅದಾರ. ಆಯ್ತು, ಅವ್ರ ಅಪ್ಪನ ಕರೆಸ್ಕೊಂಡಾಗ ಅವರಪ್ಪ ಇವ್ರಿಗಿಂತ ಸ್ಟ್ರಾಂಗಾಗಿ ಆರಾಮ ಕೈಯಾಗ ಬಡಿಗಿದ್ದಿಲ್ಲ, ಏನಿದ್ದಿಲ್ಲ, ನಡ್ಕೊಂತ ಬಂದಂತ. ಅವ್ರು ಚಸ್ಮಾನ ಇದ್ದಿಲ್ಲ, ಹೌದಾ, ನಡ್ಕೊಂತ ಬರೋಣ. ಅವಾಗ ವಯಸ್ಸು ಎಷ್ಟು ಅಂದ್ರೆ 87 ಅಂತ, ಹೌದಾ. ಇದನ್ನು ನೋಡಿ ಏನಂತಿಕೊಂಡು ಅದು ಧಾನ್ಯ ತೋರಿಸ್ತಾರೆ. ಇದು ನಮ್ಮ ತಂದೆಯವರು ಇದಕ್ಕಿಂತ ಸಣ್ಣದು, ಇಂಥದೇ ಹೋಲ್ತಕ್ಕಂಥ ಇದಕ್ಕಿಂತ ಸಣ್ಣದು ಅವು ಧಾನ್ಯ ತೋರಿಸಿದ್ರು ನನಗೆ. ಈಗ ಬರ್ಬರ್ತ ಬೀಜಗಳು ಕಮ್ಮಿ ಆಗತ್ತೇವಪ್ಪ, ಸಣ್ಣ ಬರಕತ್ತೇವ ಅಂತ ಹೇಳ್ತಿದ್ರು. ಇಂಥದ್ದೇ ಅದು ಗ್ಯಾರಂಟಿ, ನಮ್ಮ ತಂದೆಯವ್ರಿಗೆ ಕೇಳ್ತಿದ್ದಂತ. ಅವ್ರ ತಂದೆನ ಕರೆಸಿದ್ರಲ್ಲಿ. ಅವ್ರ ತಂದೆನ ಕರೆಸಿದಾಗ ಅವರಪ್ಪ ನೋಡಿದ, ಬಹುಶಃ ನಮ್ಮಪ್ಪ ಇದನ್ನೇ ಹೇಳ್ತಿದ್ದ, ಇಂಥದ್ದೇ ದೊಡ್ಡದು, ನಮ್ಮ ಅಪ್ಪನ ಕೇಳ್ತಿಂತಾಡ್ರಿ, ಇದು ಯಾವುದು ಬೀಜ ಅನ್ನೋದು ನಾನು ಇದನ್ನ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದಂತ. ಅವರ ಅಪ್ಪನೂ ಕರೆಸಿದ್ರಂತೆ. 4 ತಲೆಮಾರಿನ ಹಿಂದಿನ ವ್ಯಕ್ತಿ ಬಂದ. ಅದನ್ನು ನೋಡಿದ ಕೂಡಲೇ ಅಂತ ತಿಂದು ಕಡಿದು, ಅಯ್ಯೋ ಇದು ಹೋಗೇ ಬಿಟ್ಟಾವಲ್ರಿ, ಎಲ್ಲಿ ಸಿಕ್ತು ನಿಮಗೆ, ಮೊದಲು ಇಂಥ ಬೆಳಿತಿದ್ವಿ ನಾವು, ಇದೊಂದು ಧಾನ್ಯ ಅಂತ ತಿಳ್ಕೊಂಡು
ಹೇಳಿದ್ನಂತ. ಇದು ಇದು ಕಥೆ, ಲಿಯೋ ಟಾಲ್ಸ್ಟಾಯರು ಬರೆದಂಥ ಒಂದು ಕಥೆ. ಇದು ಮೂಲ ಉದ್ದೇಶ, ಮೂಲ ಸಾರಾಂಶ ಏನಪ್ಪ ಅಂದ್ರೆ, ಒಬ್ಬ 4 ತಲೆಮಾರಿನ ಇದು ಘಟನೆಗಳು. ಮಗ ಸ್ವಲ್ಪ ಎಲ್ಲ ಕಿಗ್ಲಾಗಿ ಬಂದಿದ್ದವ, ದೈಹಿಕವಾಗಿ ಕಿಗ್ಲಾಗಿ ಬಂದ ಆಸ್ಥಾನಕ್ಕೆ. ಅವರಪ್ಪ ಆರಾಮಾಗಿ ಬಂದ. ಅವರಪ್ಪ ಇನ್ನೂ ಇದ್ದು ಕಣ್ಣು ಕಿವಿ ಎಲ್ಲ ಕೇಳ್ತಿತ್ತು, ಬಂದ. ಇನ್ನೊಬ್ಬ ಅಂತೂ ಹೆಂಗೆ ಅಯ್ಯೋ ಮಗನ ಮೊಮ್ಮಗನಕ್ಕಿಂತಲೂ ಅಗದಿ ಹೆಲ್ದಿಯಾಗಿ ಬಂದ. ಅದನ್ನು ನೋಡಿದ. ಹೌದಾ? ಇಷ್ಟು ಕತೆ. ಈಗ ಎಷ್ಟು ಕತೆ ಇರ್ಬೋದು. ಇದನ್ನೇ ನಾವು 4 ತಲೆಮಾರುಗಳಿಗೆ ಬಳಸೋಣ. ನಮ್ಮ ಇವತ್ತಿನ 4 ತಲೆಮಾರುಗಳಿಗೆ ನೋಡಿ, ನಮ್ಮ ಮೊಮ್ಮಕ್ಕಳು ಹೇಗಿದ್ದಾರೆ ನೋಡಿ. ನಮ್ಮ ಮೊಮ್ಮಕ್ಕಳಿಗೆ ಆಟ ಆಡೋದು ಗೊತ್ತಿಲ್ಲ, ಶಾರೀರಿಕ ಶ್ರಮ ಗೊತ್ತಿಲ್ಲ, ಬರೀ ಲ್ಯಾಪ್ಟಾಪು ಮೊಬೈಲ್ ಫೋನ್ ಬಿಟ್ಟರೆ ಬೇರೊಂದು ಗೊತ್ತಿಲ್ಲ. ಆಟ ಆಡೋದೇ ಮರೆತು ಬಿಟ್ಟಾರೆ ಅವರು. ಆಟ ಅಂದರೆ ಮೊಬೈಲ್ನೊಳಗಿರ್ತಕ್ಕಂಥ ಆನ್ಲೈನ್ ಗೇಮ್ಗಳು ಅಷ್ಟೇ. ಅಲ್ಲೇ ಚೆಸ್ಸು, ಅಲ್ಲೇ ಕ್ರಿಕೆಟು, ಅದರಾಗ ಕ್ರಿಕೆಟು, ಅದೇ ಸ್ಕ್ರೀನ್ ಮ್ಯಾಗ ಕ್ರಿಕೆಟ್ ಆಡ್ತಾರೆ, ಅದೇ ಸ್ಕ್ರೀನ್ ಮ್ಯಾಗ ಚೆಸ್ ಆಡ್ತಾರೆ, ಅದೇ ಸ್ಕ್ರೀನ್ಯಾಗ ಏನೇನೋ ಸಾವಿರಾರು ಗೇಮ್ಗಳನ್ನ ಆಡ್ತಾರೆ. ಕುಂತ್ರಪ್ಪ ಅಂತಂದ್ರೆ ದಿವಸ ಅಲ್ಲ ತಿಂಗಳು ಹೋಗಿದ್ದು ಸಹಿತ ಗೊತ್ತಾಗೋದಿಲ್ಲ ಅವ್ರಿಗೆ. ಮುಳುಗಿ ಇಟ್ಟಿರ್ತಾರೆ. ಆದರೆ ಅವರಿಗೆ ಹೊಟ್ಟೆ ಹಸಿಯೋದಿಲ್ಲ, ಸಂಡಾಸ ಆಗೋದಿಲ್ಲ, ಒಂದಕ್ಕೆ ಮುರಿತಿರ್ತಾವು, ಆನಂತರ ನಿದ್ದೆ ಹತ್ತೋದಿಲ್ಲ. ಇಂಥ ಪ್ರಾಬ್ಲಮ್ ಬಂದವು ಮೊಮ್ಮಕ್ಕಳಿಗೆ. ಮಗನಿಗೆ ಮತ್ತು ಸಮಸ್ಯೆಗಳು, ಅವರ ಸಮಸ್ಯೆಗಳೇ ಇದ್ದಾವೆ. ಮಗನಿಗೂ ಕೂಡ ಇವೇ ಸಮಸ್ಯೆಗಳು. ಅನೇಕ ನಿದ್ದೆ ಸರಿ ಇಲ್ಲ, ಸಂಡಾಸ ಸಾಪಿಲ್ಲ, ಹೊಟ್ಟೆ ಹಸಿವಿಲ್ಲ. ಹೌದಾ? 3ನೇ ತಲೆಮಾರಿನ ನಾವು. ಹೌದಾ? ನಮಗಿದ್ರಾಗ ಸ್ವಲ್ಪ ಚಲೋ, ಹೊಟ್ಟೆನೂ ಹಸಿತೈತಿ, ನಿದ್ದೆನೂ ಬರ್ತದೆ, ಸಂಡಾಸನೂ ಅವಾಗ ಸಾಪಾಗ್ತದೆ, ಅವಾಗ ತೊಂದರೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಹೌದಾ? ನಮಗಿನ್ನು ರೀಸನಿಂಗ್ ಕೆಪಾಸಿಟಿ ಅದು, ನೆನಪಿನ ಶಕ್ತಿ ಅದು. ಹೌದಾ? ನಮ್ಮ ತಂದೆಗೆ ಇದಕ್ಕಿಂತಲೂ ಅದ್ಭುತ ಇತ್ತು. ಅವರು ಎಷ್ಟೋ ಪದಗಳನ್ನು ಸಾವಿರಾರು ಪದಗಳನ್ನು ನೆನಪಿಟ್ಟು ಹಾಡ್ತಿದ್ರು. ಹೌದಾ? ಅನೇಕ ಶಂಕರಾಚಾರ್ಯರ ಅನೇಕ ಶ್ಲೋಕಗಳನ್ನು ಬಾಯ್ಪಟ್ಲೆ ಹೇಳ್ತಿದ್ರು. ಇಡೀ ಪುಸ್ತಕವನ್ನೇ ಬಾಯ್ಪಟ್ಟು ಹೇಳ್ತಿದ್ರು ಅವರು. ಅಂಥ ಅದ್ಭುತ ಶಕ್ತಿ. ಮತ್ತು ಅವ್ರಿಗೇನು ಕಿರಿಕಿರಿ ಇರಲಿಲ್ಲ. ಹೀಗೆ 4. ಸೊ ಏನು ಆಗ್ತಾ ಇದೆ, ಯಾಕೆ ಹೀಗೆ ಆಗ್ತಾ ಇದೆ? ಸ್ವಲ್ಪ ಯಾಕೆ ನೋಡ್ಕೊಳ್ಳೋದಿಲ್ಲ? ಯಾಕೆ ನೋಡ್ಕೊಳ್ಳೋದಿಲ್ಲ ಅಂದರೆ, ನಮಗೆ ಒಂದೇ ಒಂದು ಬೀಜ ಮಾತು ಗೊತ್ತಿಲ್ಲ. ಒಂದು ವಾಕ್ಯ ಹೇಳ್ತೇನೆ ನಿಮಗೆ. ನಮ್ಮ ತಂದೆ 1950ನೇ ಇಸ್ವಿಯಲ್ಲಿ ಪ್ರಕಟವಾದಂಥ ಬ್ರಹ್ಮಚರ್ಯವೇ ಜೀವನ, ವೀರನಾಶವೇ ಮೃತ್ಯು ಅಂತ ತಿಳ್ಕೊಂಡು, ವರುಡ ಆಶ್ರಮದ ಸ್ವಾಮಿ ಶಿವಾನಂದ ಮಹಾರಾಜರು ಮರಾಠಿಯೊಳಗೆ ಬರೆದಂಥ ಪುಸ್ತಕ. ಅದನ್ನು ಕನ್ನಡ ತರ್ಜುಮೆ ಮಾಡಿದ್ರು. ಬಾಲಚಂದ್ರ ಗಾಣೇಕರ್ ಅಂತಿಕೊಂಡು ಧಾರವಾಡದವರು, ಸಮಾಜ ಪುಸ್ತಕಾಲಯ ಯಾವುದೇ ಇರಬೇಕು, ಅವರು ಪ್ರಕಟ ಮಾಡಿದರು. ಹೆಸರು ಬ್ರಹ್ಮಚರ್ಯವೇ ಜೀವನ, ವೀರನಾಶವೇ ಮೃತ್ಯು ಅಂತ ತಿಳ್ಕೊಂಡು. ನಾನು 51ಕ್ಕೆ ಹುಟ್ಟಿದವ. ಇದು ಪುಸ್ತಕ 50ಕ್ಕೆ ಪ್ರಕಟ ಆಗಿತ್ತು. ನಮ್ಮ ತಂದೆ ನನಗೆ ಕೊಟ್ಟರು. ಆ ಪುಸ್ತಕ ಕನಿಷ್ಠ ಒಂದು 20 ಸಲ ಓದಿ ನಾನು. ಪರಮಾದ್ಭುತ ಪುಸ್ತಕ, ಪ್ರತಿಯೊಬ್ಬ ಯುವಕರು ಓದಲೇಬೇಕಾದಂಥ ಪುಸ್ತಕ. ಪ್ರತಿಯೊಬ್ಬ ಯುವಕರು. ಬ್ರಹ್ಮಚರ್ಯವೇ ಜೀವನ, ವೀರ್ಯನಾಶವೇ ಮೃತ್ಯು. ಚಾಸ್ಟಿಟಿ ಈಸ್ ಲೈಫ್. ಚಾಸ್ಟಿಟಿ ಈಸ್ ಲೈಫ್. ಸೆನ್ಸ್ಯುಯಾಲಿಟಿ ಈಸ್ ಡೆತ್. ಹೌದಾ? ಆ ಪುಸ್ತಕದೊಳಗೆ ಹೇಳ್ತಾ ಹೋಗ್ತಾರೆ ಅವರು. ಮರಣಂ ಬಿಂದುಪಾತೇನೋ ಜೀವನಂ ಬಿಂದು ಧಾರಣಾತ್. ಮರಣಂ ಬಿಂದುಪಾತೇನ ಜೀವನಂ ಬಿಂದು ಧಾರಣಾತ್. ಅರ್ಥ ಏನಪ್ಪ ಅಂತಂದರೆ, ಸಂಸ್ಕೃತ ಶ್ಲೋಕ ಇದು. ಅರ್ಥ ಏನಪ್ಪ ಅಂದ್ರೆ, ಯಾರು ಬಿಂದುವನ್ನು ರಕ್ಷಿಸ್ಕೊಳ್ತಾರ ಅವರು ಅತ್ಯಂತ ಆರೋಗ್ಯಶಾಲಿಗಳಿರ್ತಾರೆ, ಅವರ ಜೀವನ ಹಸನಿರ್ತದೆ. ಯಾರು ಬಿಂದುವನ್ನು ನಾಶ ಮಾಡ್ಕೊತಾರ, ಪತನ ಮಾಡ್ಕೊತಾರ, ಅವರ ಬದುಕು ನಿರ್ನಾಮ ಆಗ್ತದೆ.
ಅದು ಮರಣಕ್ಕೆ ಸಮೀಪ ಹೋಗ್ತಾರೆ ಅವರು ಅಂತ. ಬಿಂದು ಅಂದರೆ ವೀರ್ಯ, ವೀರ್ಯ. ಹೌದಾ? ಅದಕ್ಕೆ ವೀರ್ಯ ನಾಶವೇ ಮೃತ್ಯು, ಬ್ರಹ್ಮಚರ್ಯವೇ ಜೀವನ. ನಿಮಗೆ ಗೊತ್ತಿದೆ, ಬ್ರಹ್ಮಚರ್ಯ ಅಂದರೆ ಗೊತ್ತಿಲ್ಲ, ವೀರ್ಯ ಗೊತ್ತೈತೆ ಕರೆ, ಯಾಕಂದ್ರೆ ನೀವು ಕಳ್ಕೊತಿರಲ್ಲ. ಕಳ್ಕೊಂಡಿದ್ರೆ ವೀರ್ಯ ಹೋತು ಅಂತಿರಲ್ಲ, ವೀರ್ಯ ಅಷ್ಟು ಗೊತ್ತದ. ಆದರೆ ಆ ವೀರ್ಯ ಹೇಗೆ ತಯಾರಾಗ್ತದೋ ಅದರ ಬೆಲೆ ಏನು ನಿಮ್ಗೆ ಗೊತ್ತಿಲ್ಲ ರೀ. ಒಂದು ಕಾಲ ಇತ್ತು, ಕ್ಷಾತ್ರ ತೇಜಸ್ಸಿತ್ತು. ನಮ್ಮ ಕಾಲದವ್ರು ನಾವೇ ಹೆಂಗೆ ಬೆಳೆದಿರೋ ನನಗೆ ಗೊತ್ತದೋ, ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಂಗೆ ಬೆಳೀತಾರೆ ಗೊತ್ತದೋ. ಮತ್ತು ಏನಾಗ್ತಾ ಇದೆ? ಎದುರೆದುರೇ ಕೊಲೆ, ಸುಲಿಗೆ, ದರೋಡೆ ನಡೆದ ಸಹಿತ ನಾವು ಪ್ರತಿಕ್ರಿಯೆ ತೋರಿಸಿದಂಥ ರಣಹೇಡಿಗಳಿದ್ದೀವಿ ನಾವು. ಹೌದಾ? ತಿಕ್ಕಲುಗಳಿದ್ದೀವಿ, ಪೊಕ್ಕರಿದ್ದೀವಿ. ನಮಗೆ ಯಾಕೆ ಬೇಡ ಉಸಾಬರಿ ಅಂತಕ್ಕಂಥ ಮನೋಸ್ಥಿತಿಗಳು ನಾವಿದ್ದೀವಿ. ಯಾಕೆ ಹೇಳಿ? ನಮಗೆ ಆತ್ಮಸ್ಥೈರ್ಯವೇ ಇಲ್ಲ, ಧೈರ್ಯವೇ ಇಲ್ಲ, ಒಂದು ಸನ್ನಿವೇಶವನ್ನು ಎದುರಿಸ್ತಕ್ಕಂಥ ತಾಕತ್ತಿಲ್ಲ ರೀ. ಎದುರೆದುರೇ ಲಾಲ್ಬಾಗ್ದೊಳಗೆ ಎದುರೆದುರೇ ಅವನ ಹೆಂಡತಿಯನ್ನು ಇದು ಒಂದು ಆಟೋದವರು ಹಾಕ್ಕೊಂಡು ಹೋದರು, 4 ಮಂದಿ ಕೂಡಿ ಎದುರೆದುರೇ. ಸುಂದರವಾದ ಅದೇ ಮದುವೆಯಾದ ಹುಡುಗಿಯನ್ನು ಇಬ್ಬರು ಗಂಡ ಎಂತೆ ಲಾಲ್ಬಾಗ್ದಾಗ ಇದ್ರ ಹೊಡೆಯಕ್ಕೆ ಬಂದಾರ, ಸುತ್ತಾಡಕ್ಕೆ ಬಂದಾರ ಆರಾಮಾಗಿ. ಎದುರೇ ಗಂಡನ ಎದುರೇ ಆ ಹುಡುಗಿನ ಎದ್ಕೊಂಡು ಹೋದ್ರಪ್ಪ ಅಂತಂದ್ರೆ ಲಬಲಬ ಹೊಯ್ಕೊಂಡ ಒಬ್ಬನನ್ನು ಹಿಡಿದು ತದಕಲಿಲ್ಲವ. ಹೌದಾ? ಏನಾಗ್ತಾ ಇದೆ ಅಂತ. ಇದರ ಕಾರಣ ವೀರ್ಯನಾಶ. ನಮ್ಮಲ್ಲಿ ತಾಕತ್ತಿಲ್ಲ, ರಣಹೇಡಿತನ, ಆತ್ಮಸ್ಥೈರ್ಯ ಇಲ್ಲ, ಸನ್ನಿವೇಶಗಳನ್ನ ಎದುರಿಸ್ತಕ್ಕಂಥ ಮನೋಧೈರ್ಯ ಇಲ್ಲ ರೀ. ಎಲ್ಲಕ್ಕೂ ಮೂಲ ಏನು ಮಾಡೋದು? ನಿಮಗೆ ಸುಖ ಯಾವುದು, ದುಃಖ ಯಾವುದು ಗೊತ್ತಿಲ್ಲ ರೀ. ನಿಮಗೆ ಸುಖ ಯಾವುದಪ್ಪ ಅಂತಂದ್ರೆ ಲೈಂಗಿಕ ಸುಖನ ಸುಖ ಅಂತ ತಿಳ್ಕೊಂಡಿರಿ. ಹೆಣ್ಣಿನ ಕೂಡ ಭೋಗಿಸಿದಾಗ ಹೋಗ್ತಕ್ಕಂಥ ವೀರ್ಯ ಚಿಮ್ಮುಗೆ ಒಂದು ಕ್ಷಣಕ್ಕಿಂತ, ಒಂದು ಸೆಕೆಂಡ್ಗಿಂತಲೂ ಕಡಿಮೆ ರೀ. ವೀರ್ಯ ಹೊರಗೆ ಹೋದತ್ತಾಗ ಒಂದು ಚರ್ಮ ಸೀಮೆ ಒಂದು ಸುಖ ಅನ್ನಿಸ್ತದ. ಅದು ಒಂದಿಷ್ಟು ಸುಖಕ್ಕೋಸ್ಕರ ಜನ ಹುಚ್ಚರಾಗ್ಯಾರ್ರಿ. ಯಾರು ಹೇಳಬೇಕು? ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವೀರ್ಯ ಧಾರಣೆ ಮಾಡ್ಕೊಂತ ಹೇಳ್ತಾರೆ? ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವೀರ್ಯವಂತರಾಗ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ? ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ? ಯಾರಿಗಿಲ್ಲ ರೀ. ತಂದೆಯು ಹಾಗೆ, ಮಕ್ಕಳು ಹಾಗೆ. ಏನಾಗ್ತಾ ಇದೆ? ಮೊಬೈಲ್ ತೆಗೀರಿ, ಲ್ಯಾಪ್ಟಾಪ್ ತೆಗೀರಿ, ಏನೋ ತೆಗೀರಿ, ಅಂತರ್ಜಾಲ ತೆಗೀರಿ, ಯೂಟ್ಯೂಬ್ ತೆಗೀರಿ, ಫೇಸ್ಬುಕ್ ತೆಗೀರಿ, ಬರೀ ಲೈಂಗಿಕತೆ. ಅಯ್ಯಯ್ಯೋ, ಬ್ಯಾಡ ಸುದ್ದಿ ಅದು. ಎಲ್ಲರಿಗೂ ಗೊತ್ತೈತೆ, ನಮ್ಮ ನಾಳುವ ಪ್ರಭುಗಳಿಗೆ ಗೊತ್ತೈತೆ, ಸರ್ಕಾರಕ್ಕೆ ಗೊತ್ತದ. ನಮ್ಮ ದೇಶದ ಭವಿಷ್ಯತ್ತು ಯುವ ಜನಾಂಗದಲ್ಲಿದೆ ಅಂತ ತಿಳ್ಕೊಂಡು, ಆದರೆ ನಮ್ಮ ದೇಶದ ಭವಿಷ್ಯತ್ತಿನ ಕುಡಿಗಳಾದಂಥ ಯುವಕರ ತಾಕತ್ತು ಚಡ್ಡ್ಯಾಗ ಸೋರ್ತಾ ಇದೆ. ವೀರ್ಯನಾಶ ಮಾಡ್ಕೊಂಡಿದ್ದಾರೆ. ನಾವು ಬೆಳೀತಕ್ಕಂಥ ಕಾಲದೊಳಗೆ ಹೆಣ್ಮಕ್ಕಳನ್ನು ನೋಡಿದ್ರೆ ಪಾಪ ಅಂತಕ್ಕಂಥ ಸ್ಥಿತಿ ಇತ್ತು. ಅವರೇ ಬೇರೆ, ನಾವೇ ಬೇರೆ. ಹೌದಾ? ಈಗ ಲಿವಿಂಗ್ ಟುಗೆದರ್ ಬಂದದ. ಮದುವೆ ಅಂತಕ್ಕಂಥದ್ದೇ ಬೇಕಾಗಿಲ್ಲ, ಫಾರಿನ್ ಸಿಸ್ಟಮ್ ಬಂದದ. ಒಂದೇ ಕೋಲಿಯೊಳಗೆ ಒಬ್ಬ ಹುಡುಗ ಮತ್ತು ಹುಡುಗಿರಿ. ಏನು ಆದೀತು? ಏನು ಆಗಬಾರ್ದು? ಸೊ ಎಲ್ಲ ಎಂಜಾಯ್ಮೆಂಟ್ ಅಂದರೆ ಸುಖ, ಅಂದರೆ ವೀರ್ಯ ಹಾನಿ ಮಾಡಿಕೊಡದೆ ಸುಖ ಅಂತ ತಿಳ್ಕೊಂಡಾರ. ಒಂದಿಷ್ಟು ವೀರ್ಯ, 5 ml ವೀರ್ಯದೊಳಗೆ ಇಡೀ ಜಗತ್ತಿನ ಜನಸಂಖ್ಯೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ತಾಕತ್ತಿದೆ ಅಂತ ಹೇಳ್ತಾರೆ. ಮತ್ತು ಎಷ್ಟು ವೇಸ್ಟ್ ರೀ, ಎಷ್ಟು ವೇಸ್ಟು. ಒಂದು ಸಾರಿ ಒಂದು ಗಾರ್ಡನ್ನೊಳಗೆ
ನವದಂಪತಿಗಳು ಬಂದಿದ್ದರು. ನವದಂಪತಿಗಳು ಅವರಿಬ್ಬರು ಗೆಳೆಯರು. ಅವರ ಹೆಂಡಂದಿರು ಯಾವುದೋ ಕಾರಣಕ್ಕೆ ವಾಶ್ರೂಮ್ಗೆ ಹೋದರು. ಇವ ಕೇಳ್ತಾನೆ, ದೋಸ್ತ ನಿನ್ನೆ ಇಬ್ಬರದು ನಮ್ಮದು ಫಸ್ಟ್ ನೈಟ್ ಇತ್ತಲ್ಲಪ್ಪ, ನಿಂದು ಎಷ್ಟು ಸರಿ ಆಯ್ತು ಅಂತ ಒಬ್ಬ ಕೇಳ್ತಾನೆ. ನಂದು ಬರೀ 3 ಸರಿ ಆಯ್ತು ಅಂತ. ಮಗನ ನಂದು 8 ಸರಿ ಆಗೈತಿ. ಚಂತನ ಒಟ್ಟು ಆಕಿನ ಬಿಟ್ಟೇ ಇಲ್ಲ ನಾನು. ಏನಾದೀತು ಇದು, ಏನಾದೀತು? ಲೈಂಗಿಕ ಸುಖವೇ ಸುಖ ಅಂತ ಭ್ರಮಿಸಿದವರಿಗೆ ಏನು ಆಗಬಾರ್ದು. ವೀರ್ಯಹಾನಿ, ವೀರ್ಯಹಾನಿ, ವೀರ್ಯಹಾನಿ. ಯಾವಾಗ ವೀರ್ಯನಾಶ, ಸತ್ಯನಾಶ, ಸತ್ಯನಾಶ. ತಾಕತ್ತೇ ಇಲ್ಲ. ಬದಾಮಿ, ಪಟ್ಟದಕಲ್ಲು, ಐಹೊಳೆ, ಗೀಜಾ ಪಿರಮಿಡ್ಡು ಇವನ್ನೆಲ್ಲ ನೋಡ್ರಿ, ಎಂತೆಂಥ ಕಲ್ಲುಗಳನ್ನ ಎತ್ತಿಟ್ಟಾರ. ನಾವು ಬೆಳೀತಿರ್ಬೇಕಾದ್ರೆ ನಾವು ಕೂಡ ದೊಡ್ಡ ದೊಡ್ಡ ಕಲ್ಲು ಎತ್ತಿದ್ವಿ. ನಮ್ಮ ತಂದೆಯವರು ಸಂಗ್ರಾಣಿ ಕಲ್ಲು ಎತ್ತಿದ್ರು. 2 ಕೊಡ 4 ಕೊಡ ಹೊತ್ಕೊಂಡು ಮಾಬುಸನ ಗುಡ್ಡ ಹತ್ತಿದ್ರು. ಅಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ಬರ್ತಿದ್ರು. ನಮ್ಮ ತಂದೆ ದತ್ತಾತ್ರೇಯ ವ್ಯಾಯಾಮ ಶಾಲೆ ಅಂತದ, ಇಲ್ಲೇ ರಾಟಿ ಶೆಡ್ಜಿಯವ್ರು ಅಂತದ್ರು. ಹೌದಾ? ಅವ್ರನ್ನ ಮೊಣಕಾಲ ಮೇಲೆ ನಿಲ್ಲಿಸ್ಕೊಂಡು 1,000 ಬೆಟ್ಟಕ್ಕೆ ತೆಗ್ತಿದ್ರು. 1000 ಬೆಟ್ಟಕ್ಕೆ ಆನಂತರ 1000 ದಂಡ ಹೊಡಿತಿದ್ರು. ಎಂತ ನೋಡ್ಬೇಕು ಅದನ್ನು. ಇನ್ನು ನಾವೇನಿದ್ದೀವಿ? ದೊಡ್ಡ ದೊಡ್ಡ ಕಲ್ಲು ಎತ್ತಿದ್ರು. ನಮಗೆ ಕಟ್ಟಬೇಕು, ಈ ಆಶ್ರಮ ಕಟ್ಟಬೇಕು, ದೊಡ್ಡ ದೊಡ್ಡ ಕಲ್ಲು ಇಟ್ಟಾರ. ಇವತ್ತು ಏನಾಗಿದೆಯಪ್ಪ ಅಂದರೆ ಆ ಕಲ್ಲು ಎತ್ತಂತಕ್ಕಂಥ ಗೌಂಡಿಗಳೇ ಇಲ್ಲ. ಇಟ್ಟಂಗೆ ಬಂದವ, ಇಟ್ಟಂಗೆ ಎತ್ತಲಿಕ್ಕೆ ಆಗೋದಿಲ್ಲ. ಎತ್ತಿ ಕೊಡೋರು ಇಲ್ಲ, ಎತ್ತಿ ಕಟ್ಟೋರು ಇಲ್ಲ. ಎಂಥ ಪರಿಸ್ಥಿತಿ! ಎಲ್ಲ ವೀರ್ಯಹಾನಿಯ ಫಲ, ವೀರ ನಾಶದ ಫಲ. ತಾಕತ್ತೇ ಇಲ್ಲ. ಭ್ರಮಾದೊಳಗೆ ಉಲಾಡ್ತಾರೆ ಎಲ್ಲರೂ. ಹೇಳೋರು ಯಾರು? ಬೆಕ್ಕಿನ ಕೊಳ್ಳಿ ಗಂಟೆ ಕಟ್ಟೋರು ಯಾರು? ಯಾಕಂದ್ರೆ ತಂದೆ ತಾಯಿ ಹಂಗೆ, ಮಕ್ಕಳು ಹಂಗೆ. ಮಕ್ಕಳಿಗೆ ಬುದ್ಧಿ ಹೆಂಗೆ ಹೇಳ್ತಾರೆ? ಅವರೇ ಹಂಗದಾರಪ್ಪ ಅಂದ್ರೆ ಮಕ್ಕಳಿಗೆ ಬುದ್ಧಿ ಹೆಂಗೆ ಹೇಳ್ತಾರೆ? ಇವತ್ತು ಅಂತರ್ಜಾಲ ನೋಡೋರು ತಂದೆ ತಾಯಿಗಳೇ ಹೆಚ್ಚೋದಂದಾಗ ಮಕ್ಕಳಿಗೆ ಬುದ್ಧಿ ಹೇಳೋ ತಾಕತ್ತೇನಂತ? ಹೌದಾ? ಇವರೇ ಚಹಾ ಕುಡಿತಾರೆ, ಇವರೇ ಕಾಫಿ ಕುಡಿತಾರೆ, ಇವರೇ ಸಿಗರೇಟ್ ಸೇರ್ತಾರೆ, ಇವರೇ ಚುಟ್ಟ ಸೇರ್ತಾರೆ, ಇವರೇ ಗಾಂಜಾ ಸೇರ್ತಾರೆ. ಮಕ್ಕಳಿಗೆ ಹೇಳೋ ಅಧಿಕಾರ ಏನದು? ಅಧಿಕಾರ ಕಳ್ಕೊಂಡಿವಿ ನಾವು. ಸೊ ನಮ್ಮ ಎದುರಿಗೆ ನಮ್ಮ ಮಕ್ಕಳು ಹಾಳೋದನ್ನು ನಾವೇ ಕಣ್ಣಾಗಿ ನೋಡಬೇಕಾಗಿದೆ. ಏನು ಮಾಡ್ತೀರಿ? ಇದಕ್ಕೆ ಏನು ಮಾಡ್ತೀರಿ? ಸರ್ಕಾರಕ್ಕೂ ಗೊತ್ತದ, ನಮಗೂ ಗೊತ್ತದ ಪಕ್ಕ. ದಯವಿಟ್ಟು ನಾ ಹೇಳ್ತೇನೆ, ನಿಮಗೆ ವಿನಂತಿ ಮಾಡ್ಕೊಳ್ತೇನೆ, ಬ್ರಹ್ಮಚರ್ಯವೇ ಜೀವನ, ವೀರ್ಯ ನಾಶವೇ ಮೃತ್ಯು ಅಂತಕ್ಕಂಥ ಪುಸ್ತಿಕೆಯನ್ನು ಈಗಲೂ ಲಭ್ಯ ಅದ. ಇದನ್ನೇ ಕೇಳಿ, ಸ್ವಾಮಿ ಶಿವಾನಂದ್ರ ಬರೆದದ್ದು, ಕನ್ನಡ ತರ್ಜುಮೆ ಆಗಿದ್ದು. ಟೈಟಲ್ ಇಷ್ಟೇ, ಬ್ರಹ್ಮಚರ್ಯವೇ ಜೀವನ, ವೀರ್ಯ ನಾಶವೇ ಮೃತ್ಯು. ವೀರ್ಯದ ಮಹತ್ವವನ್ನು ಹೆಜ್ಜೆ ಹೆಜ್ಜೆಗೂ ಮಿಂಟಿಗೂ ನಮಗೆ ಮನಮುಟ್ಟುವಂಗೆ ಮಾಡ್ತಾರೆ. ಅವಾಗ ಈಗಿನ ಯುವಕರು ಅದನ್ನು ಓದಿದ್ರಪ್ಪ ಅಂತಂದ್ರೆ ಕರಳು ಹಿಂಡ್ತದೆ ಅವ್ರಿಗೆ. ಏನು ಮಾಡ್ಕೊಂಡ್ಬಿಟ್ಟಿವಿ ನಾವು ಅಂತ ತಿಳ್ಕೊಂಡು ಓದಕ್ಕೆ ಕೊಡ್ರಿ ಅವ್ರಿಗೆ. ನಿಮಗೆ ಆ ಪುಸ್ತಕ ಸಿಗಲಿಲ್ಲ, ನಾನು ಇದನ್ನು ಕಳಿಸ್ತೀನಂತೆ, ಏನು ನೆಟ್ನಾಗ ಬರ್ತಾವಲ್ಲ, ಅದು PDF. ಆ ಪುಸ್ತಕದ PDF ಅನ್ನು ಬೇಕಾರೆ ಅದು ಹೆಂಗೆ ನಾನು ಇಡೀ PDF ಪುಸ್ತಕದ PDF ಇದಕ್ಕೆ ಹಾಕಿ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಯಾರು ನಮಗೆ ಹೇಳ್ರಿ, ನನ್ನ ಕಡೆ ಅದು ಈಗಿನ ಅಂತರ್ಜಾಲದಲ್ಲಿ ಬರ್ತಕ್ಕಂಥ ಪುಸ್ತಕ ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ, ನಿಮಗೆ ಕಳಿಸ್ತೀನಿ. ಅದನ್ನು ಆ್ಯಕ್ಚುಲಿ ಓದ್ರಿ. ನಿಮ್ಮ ಎದುರೇ ನಿಮ್ಮ ಮಕ್ಕಳು ನಿರ್ನಾಮ ಆಗೋದನ್ನು ನೋಡಲಿಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಬ್ರಹ್ಮಚರ್ಯದ ಬಗ್ಗೆ ನಿಮಗೆ ಹೇಳಬೇಕಂತ ಅನಿಸೋದೇ ಇಲ್ಲೇನು? ನೀವು ಹಾಳಾಗಿರಿ, ಒಪ್ತೀನಿ. ಅವರು ಹಾಳಾಗಬೇಕೇನು? ಸ್ವಲ್ಪ ಚಿಂತನೆ ಮಾಡಿ ದಯವಿಟ್ಟು. ಹೆಚ್ಚು ಹೇಳಾರೆ ಶರಣು.